ಎಲ್ಲರಿಗೂ ವಂದನೆಗಳು. ಈ ದಿನ ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ಹೇಗೆ ಜನಿಸಿದರು ಎಂಬುದನ್ನು ನೋಡೋಣ ಬನ್ನಿ. ಈಕೆಯ ಹೆಸರು ಮರಿಯಾ, ನಜರೇತಿನ ಊರಿನವಳು. ಈಕೆಗೆ ಯೋಸೇಫನೆಂಬ ಪುರುಷನೊಂದಿಗೆ ನಿಶ್ಚಿತಾರ್ಥವಾಗಿದೆ. ಮರಿಯಳು ಏಕಾಂತವಾಗಿ ಮನೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಗಾಬ್ರಿಯೇಲ್ ದೂತನು ಪ್ರತ್ಯಕ್ಷನಾಗಿ, ಮರಿಯಳೇ, ನಿನಗೆ ಶುಭವಾಗಲಿ, ಕರ್ತನ ದಯೆ ಹೊಂದಿದವಳೇ, ಸ್ತ್ರೀಯರಲ್ಲಿ ನೀನು ಆಶೀರ್ವದಿಸಲ್ಪಟ್ಟವಳು. ಅಯ್ಯೋ, ಯಾರು ನೀವು? ಈ ಮಾತುಗಳ ಅರ್ಥವೇನು? ಮರಿಯಳೇ, ಭಯಪಡಬೇಡ, ದೇವರು ನಿನ್ನ ಮೇಲೆ ದಯ ತೋರಿಸಿದ್ದಾನೆ. ಇಗೋ, ನೀನು ಗರ್ಭಧರಿಸಿ ಒಬ್ಬ ಮಗನನ್ನು ಪಡೆಯುವೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಜಗತ್ತಿನ ರಕ್ಷಕನಾಗುವನು. ನಾನು ಕನ್ಯೆ ಆಗಿದ್ದೇನಲ್ಲ, ಇದು ಹೇಗೆ ಸಾಧ್ಯ? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಮರಿಯಳು ಪವಿತ್ರಾತ್ಮನ ಮೂಲಕ ಗರ್ಭಿಣಿಯಾದ ವಿಷಯ ನಿಶ್ಚಿತಾರ್ಥವಾದ ಯೋಸೇಫನಿಗೆ ತಿಳಿದಾಗ, ಏನು ಮಾಡೋದು? ಈ ವಿಷಯ ಎಲ್ರಿಗೂ ಗೊತ್ತಾದರೆ ನನ್ನ ಮರ್ಯಾದೆ ಹೋಗುತ್ತಲ್ಲ. ಹಾಗಾಗಿ ಎಲ್ಲರಿಗೂ ಗೊತ್ತಾಗುವುದಕ್ಕಿಂತ ಮುಂಚೆ ಮರಿಯಳನ್ನು ರಹಸ್ಯವಾಗಿ ಬಿಟ್ಟು ಬಿಡಬೇಕು. ಯೋಸೇಫನು ಸಜ್ಜನನಾದದ್ದರಿಂದ ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡದೆ ರಹಸ್ಯವಾಗಿ ಬಿಟ್ಟು ಬಿಡಬೇಕೆಂದು ಅಂದುಕೊಳ್ಳುತ್ತಾ ಮಲಗಿದನು. ಆಗ ದೂತನು, ಎಲೆ ಯೋಸೇಫನೇ, ದಾವೀದನ ವಂಶದವನು, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆಗ ಯೋಸೇಫನು ಕರ್ತನ ದೂತನು ಅಪ್ಪನೆ ಕೊಟ್ಟ ಹಾಗೆ ತನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಚಕ್ರವರ್ತಿಯಾದ ಸೀಸರ್ ಅಗಸ್ಟಸ್ ಕಾಲದಲ್ಲಿ ಆತನ ಆಜ್ಞೆಯ ಮೇರೆಗೆ ಜನಗಣತಿಗಾಗಿ ಯೋಸೇಫನು ಗರ್ಭಿಣಿಯಾದ ಮರಿಯಳೊಂದಿಗೆ ನಜರೇತಿನಿಂದ ಬೆತ್ಲೆಹೇಮಿಗೆ ಬಂದರು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಯಾರಿದ್ದೀರಿ? ದಯವಿಟ್ಟು ಬಾಗಿಲು ತೆರೆಯಿರಿ. ಯಾರದು? ಏನ್ ಬೇಕಾಗಿತ್ತು? ರಾತ್ರಿ ವೇಳೆಯಲ್ಲಿ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅಮ್ಮ, ನಾವು ಬಹುದೂರದಿಂದ ಬಂದಿದ್ದೇವೆ. ನನ್ನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ. ನಮಗೆ ಉಳ್ಕೊಳ್ಳುವುದಕ್ಕೆ ಜಾಗ ಬೇಕಿತ್ತು. ಅಯ್ಯ, ಕ್ಷಮಿಸಿ, ನಮ್ಮ ಮನೆಯಲ್ಲಿ ಜನ ತುಂಬಿದ್ದಾರೆ, ಜಾಗವಿಲ್ಲ. ನೀವು ಬೇರೆ ಕಡೆ ನೋಡಿಕೊಳ್ಳಿರಿ. ಯಾರಿದ್ದೀರಿ? ದಯವಿಟ್ಟು ಬಾಗಿಲು ತೆರೆಯಿರಿ. ಯಾರದು? ಏನ್ ಬೇಕಾಗಿತ್ತು? ಅಮ್ಮ, ನನ್ನ ಹೆಂಡತಿ ದಿನ ತುಂಬಿದವಳು ಆಗಿದ್ದಾಳೆ. ನಮಗೆ ಉಳ್ಕೊಳ್ಳುವುದಕ್ಕೆ ಸ್ವಲ್ಪ ಜಾಗ ಕೊಡಿ. ನಮ್ಮ ಮನೆಯಲ್ಲಿ ಜಾಗವಿಲ್ಲ. ಅಮ್ಮ, ದಯವಿಟ್ಟು ಸಹಾಯ ಮಾಡಿ, ನೋವಿನಿಂದ ನಡೆಯಕ್ಕಾಗುತ್ತಿಲ್ಲ. ಅಯ್ಯೋ ಪಾಪ, ನೋಡಿ, ನಮ್ಮ ಮನೆಯಲ್ಲಿ ಸ್ಥಳವಿಲ್ಲ. ಆದರೆ ಮನೆಯ ಹಿಂಭಾಗದಲ್ಲಿ ದನಕರುಗಳನ್ನು ಕಟ್ಟುವ ಒಂದು ಹಳೆಯ ಕೊಟ್ಟಿಗೆ ಇದೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಅಲ್ಲಿ ನೀವು ಇರಬಹುದು. ಪರವಾಗಿಲ್ಲ ತಾಯಿ, ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. ಅವರಿಗೆ ಎಲ್ಲಿಯೂ ಸ್ಥಳವು ಸಿಕ್ಕದ ಕಾರಣ ದನದ ಕೊಟ್ಟಿಗೆಗೆ ಹೋಗಿ ಮರಿಯಳು ಒಂದು ಗಂಡು ಮಗುವನ್ನು ಹಡೆದಳು. ಮಗುವನ್ನು ಬಟ್ಟೆಯಿಂದ ಸುತ್ತಿ ಗೋದಲಿಯಲ್ಲಿ ಮಲಗಿಸಿದರು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ
ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಆಗ ಆ ಕುರುಬರು ಹೆದರಿದರು. ಕುರುಬರೇ, ಹೆದರಬೇಡಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಶುಭ ಸಮಾಚಾರವ? ಅದೇನು? ಹೌದು, ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದ ನೀರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನು. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಬನ್ನಿ, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ದೇವರು ನಮಗೆ ತಿಳಿಸಿದ ಈ ಕಾರ್ಯವನ್ನು ನೋಡೋಣ. ಹೋಗುವ ಬನ್ನಿ ಕ್ರಿಸ್ತನ ನೋಡೋಣ. ಬೆತ್ಲೆಹೇಮಿನ ಗೋದಲಿಯಲ್ಲಿ ಕ್ರಿಸ್ತ ಜನಿಸಿದ. ಹಾಡುವ ಬನ್ನಿ, ಸಾರುವ ಬನ್ನಿ ದೂತರ ಸಂದೇಶ. ಹಾಡುವ ಬನ್ನಿ, ಸಾರುವ ಬನ್ನಿ ದೂತರ ಸಂದೇಶ. ಬೆತ್ಲೆಹೇಮಿನ ಗೋದಲಿಯಲ್ಲಿ ಕ್ರಿಸ್ತ ಜನಿಸಿದ. ಬಾನಲಿ ಬೆಳ್ಳಿಯ ಜ್ಯೋತಿ ಬಂತು, ದೂತರ ಗಾನ ಕೇಳಿ ಬಂತು, ಶಾಂತಿ ಪ್ರೀತಿ ತುಂಬಿ ಬಂತು ನಮ್ಮ ಬಾಳಲ್ಲಿ. ಬಾನಲಿ ಬೆಳ್ಳಿಯ ಜ್ಯೋತಿ ಬಂತು, ದೂತರ ಗಾನ ಕೇಳಿ ಬಂತು, ಶಾಂತಿ ಪ್ರೀತಿ ತುಂಬಿ ಬಂತು ನಮ್ಮ ಬಾಳಲ್ಲಿ. ಕ್ರಿಸ್ತ ಬಂದ, ಶಾಂತಿಯ ತಂದ, ಭೂಮಿಗೆ ನಾನೇ ಜ್ಯೋತಿ ಎಂದ, ಸ್ನೇಹ ಪ್ರೀತಿ ಹೊತ್ತು ತಂದ ಯೇಸು ಕಂದ. ಕ್ರಿಸ್ತ ಬಂದ, ಶಾಂತಿಯ ತಂದ, ಭೂಮಿಗೆ ನಾನೇ ಜ್ಯೋತಿ ಎಂದ, ಸ್ನೇಹ ಪ್ರೀತಿ ಹೊತ್ತು ತಂದ ಯೇಸು ಕಂದ. ಮೂಡನ ದೇಶದಲ್ಲಿ ಜ್ಞಾನಿಗಳು ರಾತ್ರಿ ವೇಳೆಯಲ್ಲಿ ಆಕಾಶವನ್ನು ನೋಡುತ್ತಿರುವಾಗ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರವು ಕಾಣಿಸಿತು. ಪ್ರಾಚೀನ ಗ್ರಂಥಗಳ ಪ್ರಕಾರ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಮಹಾರಾಜನು ಹುಟ್ಟಿದ್ದಾನೆಂದು ಅವರು ತಿಳಿದುಕೊಂಡು, ನಾವು ತಡ ಮಾಡದೆ ಹೋಗಿ ಆತನನ್ನು ಕಂಡುಕೊಂಡು ಆರಾಧಿಸೋಣ ಬನ್ನಿರಿ. ಬಂಗಾರ, ಧೂಪ, ರಕ್ತಬೋಳಗಳನ್ನು ತೆಗೆದುಕೊಳ್ಳಿರಿ. ನಾವು ಪ್ರಯಾಣ ಮಾಡೋಣ. ಮೂಡನ ದೇಶದ ಜೋಯಿಸರು ಯೆರೂಸಲೇಮಿನಲ್ಲಿರುವ ಅರಸನಾದ ಹೆರೋದನ ಬಳಿಗೆ ಹೋಗಿ, ಮಹಾಪ್ರಭು, ನಿಮಗೆ ವಂದನೆಗಳು. ನೀವು ಯಾರು? ಅನ್ಯ ದೇಶದವರೆಂದು ಕಾಣುತ್ತದೆ. ಇಲ್ಲಿಗೆ ಬಂದ ಕಾರಣವೇನು? ನಾವು ಮೂಡಣ ದೇಶದ ಜ್ಞಾನಿಗಳು. ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ರಾಜನು? ಯಾರು? ನನ್ನ ಬಿಟ್ಟರೆ ಯಾರಿದ್ದಾರೆ ರಾಜರು? ಯೆಹೂದ್ಯರ ಅರಸನು ನಾನಲ್ಲವೇ? ನನ್ನ ಸಿಂಹಾಸನಕ್ಕೆ ಕುತ್ತುವಂತೆ. ನಾವು ಮೂಡಣದಲ್ಲಿ ಆತನ ನಕ್ಷತ್ರವನ್ನು ಕಂಡು ಆತನನ್ನು ಆರಾಧಿಸುವುದಕ್ಕೆ ಬಂದೆವು. ಓಹೋ, ಹಾಗೇನು? ನನಗೂ ಆ ವಿಷಯ ತಿಳಿಯದು. ನೀವು ಆ ಬೆತ್ಲೆಹೇಮಿಗೆ ಹೋಗಿ ಆ ಶಿಶುವಿನ ಕುರಿತು ಚೆನ್ನಾಗಿ ವಿಚಾರಿಸಿರಿ. ಸಿಕ್ಕಿದ ಕೂಡಲೇ ಬಂದು ನನಗೆ ತಿಳಿಸಿರಿ. ಆಗ ನಾನು ಕೂಡ ಬಂದು ಆತನನ್ನು ಆರಾಧಿಸುತ್ತೇನೆ. ಆಗ ನಾನು ಆತನನ್ನು ಕೊಲ್ಲಬಹುದು. ಆಗಲಿ ಮಹಾಪ್ರಭು, ನಾವು ಹೋಗಿ ಬರುತ್ತೇವೆ. ಆಗ ಜೋಯಿಸರು ಅಲ್ಲಿಂದ ಹೊರಟು ಬೆತ್ಲೆಹೇಮಿಗೆ ಬಂದರು. ನಕ್ಷತ್ರವು ಯೇಸು ಇದ್ದ ಮನೆಯ ಮೇಲೆ ನಿಂತಿತು. ಆಗ ಜೋಯಿಸರು ಮರಿಯಳನ್ನು ಮತ್ತು ಯೋಸೇಫನನ್ನು ಮಗುವಿನೊಂದಿಗೆ ನೋಡಿ ತುಂಬ ಸಂತೋಷಪಟ್ಟರು. ಅವರು ಆ ಮಗುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ತಾವು ತಂದ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು.
ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ಏಸು ಕ್ರಿಸ್ತನ ಜನನ ಅಷ್ಟು ಸುಲಭವಾಗಿ ಆದದ್ದು ಅಲ್ಲ. ಎಷ್ಟೋ ಕಷ್ಟ, ಕಣ್ಣೀರು, ಶ್ರಮೆ ಮತ್ತು ನೋವುಗಳನ್ನು ಅನುಭವಿಸಿ ಅವರು ಈ ಲೋಕಕ್ಕೆ ಬಂದರು. ಏಸು ಕ್ರಿಸ್ತನ ಜನನವನ್ನು ನಿಮ್ಮೆಲ್ಲರಿಗೆ ತೋರಿಸಲು ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ನಾಟಕದ ಮೂಲಕ. ಎಲ್ಲರಿಗೂ ಏಸು ಕ್ರಿಸ್ತನ ಜನನ ಹೇಗೆ ಆಗಿದೆ ಎಂಬ ವಿಷಯ ತಿಳಿದುಕೊಂಡಿರೆಂದು ನಂಬುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.